ಮಹದಾಯಿ ಯೋಜನೆಗೆ ಮುಕ್ತಿ ಸಿಗೋದು ಯಾವಾಗ? ಕೇಂದ್ರದ ಮೇಲೆ ಒತ್ತಡ ಹಾಕುವಲ್ಲಿ 4 ಜಿಲ್ಲೆ ಸಂಸದರು ವಿಫಲ ಆದ್ರ ಹಾಗಾದ್ರೆ ದಶಕಗಳ ರೈತರ ಹೋರಾಟಕ್ಕೆ ಇನ್ನೂ ಫಲ ಅನ್ನೋದು ಮಾತ್ರ ಸಿಕ್ಕಿಲ್ಲ. ಬೆಳಗಾವಿ, ಧಾರವಾಡ, ಬಾಗಲಕೋಟೆ, ಗದಗ ಜಿಲ್ಲೆ ರೈತರಿಂದ ಹೋರಾಟವನ್ನ ನಿರಂತರವಾಗಿ ಮಾಡ್ಕೊಂಡು ಬರಲಾಗ್ತಾ ಇದೆ. 4 ಜಿಲ್ಲೆ 13 ತಾಲೂಕಿನ ಜನರಿಗೆ ಕುಡಿಯುವ ನೀರು ಪೂರೈಕೆ ಯೋಜನೆ ಇದು ಮಹತ್ವಾಕಾಂಕ್ಷೆಯ ಯೋಜನೆ ಇದು. 2018ರಲ್ಲೇ ಮಹದಾಯಿ ನ್ಯಾಯಾಧಿಕರಣದಿಂದ ತೀರ್ಪು ಪ್ರಕಟ ಆಗಿದೆ. 2020ರಲ್ಲೇ ಸುಪ್ರೀಂ ಕೋರ್ಟ್ನಿಂದಲೂ ಕೂಡ ಕಾಮಗಾರಿಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಈಗ ಕೇಂದ್ರ ಪರಿಸರ, ವನ್ಯಜೀವಿ, ಅರಣ್ಯ ಇಲಾಖೆಯಿಂದ ಬೇಕಿದೆ ಗ್ರೀನ್ ಸಿಗ್ನಲ್. ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹಾಕಬೇಕಾಗಿದೆ ರಾಜ್ಯದ ನಾಯಕರುಗಳು. ಆದ್ರೆ ಅದ್ಯಾಕೋ ಗೊತ್ತಿಲ್ಲ, ಬಾಯಿ ಮುಚ್ಕೊಂಡು ಕುತ್ಕೋಬಿಟ್ಟಿದ್ದಾರೆ. ನಮಗೂ ಇದಕ್ಕೂ ಸಂಬಂಧವೇ ಇಲ್ಲ ಅನ್ನುವಂತ ಅರ್ಥದಲ್ಲಿ. ನೋಡಿ, ಮಹದಾಯಿ ಯೋಜನೆ ಸಿದ್ಧ ಆಗಿದ್ದು 1978ರಲ್ಲಿ. ಅಲ್ಲಿಂದ ಇಲ್ಲಿವರೆಗೂ ನಿರಂತರವಾದಂಥ ಹೋರಾಟವನ್ನ ಮಾಡ್ಕೊಂಡು ಬಂದಿರೋದು. ಇಷ್ಟೆಲ್ಲ ಆದ್ರೂ ನಮಗೇನು ಸಲ್ಲಬೇಕಾಗಿದೆ ಆ ಸಲ್ಲುವ ಯೋಜನೆಯನ್ನ ಇಲ್ಲಿವರೆಗೂ ನಮ್ಮ ನಾಯಕರುಗಳೇ ಸೀರಿಯಸ್ ಆಗಿ ತೆಗೆದುಕೊಂಡಿಲ್ಲ ಅನ್ನುವಂಥದ್ದೇ ಬೇಸರದ ಸುದ್ದಿ. ಈ ಕಳಸಾ ಬಂಡೂರಿ ನಾಲಾ ಯೋಜನೆ ಇದೆಯಲ್ಲ, ಮಹದಾಯಿ ನ್ಯಾಯಾಧಿಕರಣದ ತೀರ್ಪು ಏನಿದೆ ಈ ವಿಚಾರವಾಗಿಯೇ ಬೆಳಗಾವಿ, ಧಾರವಾಡ, ಗದಗ ಜಿಲ್ಲೆಗಳಲ್ಲಿ ಕುಡಿಯುವ ನೀರಿನ ಸೌಲಭ್ಯವನ್ನು ಒದಗಿಸುವಂಥದ್ದು. ಸೊ ಇಷ್ಟೆಲ್ಲ ತೀರ್ಪು ಪ್ರಕಟ ಆಗಿದ್ರೂ ನಮ್ಮ ಸಂಸದರು ಕೇಂದ್ರದ ಮೇಲೆ ಒತ್ತಡ ಹೇರೋದಕ್ಕೆ ಮೀನಾಮೀಷಿ ಎಣಿಸ್ತಾ ಇದ್ದಾರೆ. ನಾವು ಒತ್ತಡ ಹೇರಿದ್ರೆ ನಮ್ಮ ಅಧಿಕಾರ ಕಿತ್ಕೋಬಿಡ್ತಾರೆ ಅನ್ನುವಂಥ ಭಯನ, ಕೇಂದ್ರದ ವಿರುದ್ಧ ನಾವು ಮಾತಾಡ್ದಂಗೆ ಆಗತ್ತೆ ಅನ್ನುವಂಥ ಆತಂಕನ, ಅಯ್ಯೋ ಕೇಂದ್ರಕ್ಕೆ ನಾವು ಹೇಳಕ್ಕಾಗತ್ತಾ ಅನ್ನುವಂಥ ಪ್ರಶ್ನೆನೋ ಗೊತ್ತಿಲ್ಲ. ನಮ್ಮ ನಾಯಕರುಗಳು ಮಾತ್ರ ಬಾಯಿ ಮುಚ್ಕೊಂಡು ತಪ್ಪುಗಿದ್ದಾರೆ. 4 ಜಿಲ್ಲೆಯ ಜನರಿಗೆ ಕುಡಿಯುವ ನೀರು ಸಿಗುತ್ತೆ ಅಂತ ಅಂದ್ರೂ ಕೂಡ ಅದ್ರ ಬಗ್ಗೆ ತುಟಿಕ್ ಪಿಟಿಕ್ ಅಂತಿಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ಇದಕ್ಕೆ ಸಂಬಂಧಪಟ್ಟಂತ ಹೋರಾಟ ನಿನ್ನೆ ಮೊನ್ನೆಯದಲ್ಲ, ದಶಕಗಳಿಂದ ನಡ್ಕೊಂಡು ಬರ್ತಾ ಇದೆ. ಆದರೆ ಬೇಸರದ ಸಂಗತಿ ಅಂತಂದ್ರೆ ನಮ್ಮ ಸಂಸದರುಗಳಿಗೆ, ನಮ್ಮ ಜನನಾಯಕರಿಗೆ ಇದರ ಅರಿವಾಗ್ತಾ ಇಲ್ವಾ? ನಮ್ಮ ಜನರಿಗೆ ಉಪಯೋಗ ಆಗತ್ತೆ ಅನ್ನುವಂಥದ್ದು ಕೂಡ ಗೊತ್ತಿಲ್ವಾ? ಕೇಂದ್ರ ಸರ್ಕಾರದ ವಿರುದ್ಧ ಮಾತಾಡೋದೇ ಬೇಡ ಅನ್ನುವಂಥ ನಿರ್ಧಾರಕ್ಕೆ ಬಂದ್ಬಿಟ್ಟಿದಾರಾ? ಇದೀಗ ಮಹದಾಯಿ ಯೋಜನೆ ಯಾವಾಗ ಮುಕ್ತಿ ಸಿಗುತ್ತೆ ಅನ್ನುವಂತ ಒಂದು ಪ್ರಶ್ನೆ ಈಗ ರೈತರಲ್ಲಿ ಕಾಡ್ತಾ ಇದೆ. ಯಾಕಂದ್ರೆ ದಶಕಗಳ ಹೋರಾಟಕ್ಕೆ ಇನ್ನೂ ಕೂಡ ಒಂದು ಫಲ ಸಿಗ್ತಾ ಇಲ್ಲ. ರಾಜಕೀಯ ಕಿತ್ತಾಟದ ವಿಷಯವಾಗಿದೆ ಹೊರತಾಗಿ ಒಂದು ಮಹದಾಯಿ ಯೋಜನೆಯನ್ನ ಅನುಷ್ಠಾನಗೊಳಿಸುವಂತ ಕೆಲಸವನ್ನ ಆಗ್ತಾರೆ. ಕಳೆದ 4 ದಶಕಗಳಿಂದ ನಿರಂತರವಾಗಿ ರೈತರು ಹೋರಾಟ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ 4 ಜಿಲ್ಲೆ 13 ತಾಲೂಕಿನ ಜನರಿಗೆ ಅನುಕೂಲ ಆಗುವಂತ ಕುಡಿಯುವ ನೀರಿನ ಯೋಜನೆ. ಈಗ ಒಂದು ಅಂಶವನ್ನು ನಾವು ಗಮನಿಸಬೇಕಾದ ಈ ಒಂದು ಯೋಜನೆ ಈಗ ಅಂತಿಮ ಹಂತಕ್ಕೆ ಬಂದು ನಿಂತಿದೆ. ಈ ಪ್ರಮುಖವಾಗಿ ಈ ಒಂದು ಯೋಜನೆಯನ್ನ ಇಷ್ಟೊತ್ತಿಗಾಗ್ಲೇ ಕಾರ್ಯರೂಪಿ ತರಬೇಕಾದಂತ ಕೆಲಸವನ್ನ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮಾಡಬೇಕಾಗಿತ್ತು. ಯಾವ ಕೆಲಸವೂ ಕೂಡ ಆಗ್ತಾ ಇಲ್ಲ. ಅದರಲ್ಲೂ ಕೂಡ ಏನು ಕೇಂದ್ರದ ಮೇಲೆ ಒತ್ತಡ ಹಾಕುವಂತ ಕೆಲಸವನ್ನ 4 ಜಿಲ್ಲೆಯ ಸಂಸದರು ಮಾಡ್ಬೇಕಾಗತ್ತೆ. ಆದ್ರೆ ಅದ್ಯಾರು ಕೂಡ ಮಾಡ್ತಾ ಇಲ್ಲ. ಯಾಕಂದ್ರೆ ಅದರಲ್ಲೂ ಕೂಡ ಇವರೆಲ್ಲ ಸಂಸದರು ಕೂಡ ಪ್ರಭಾವಿಯಾಗಿದ್ದಾರೆ. ಯಾಕಂದ್ರೆ ಬೆಳಗಾವಿ ಸಂಸದ ಜಗದೀಶ್ ಶೆಟ್ಟರ್ ಆಗಿರ್ಬೋದು, ಹಾವೇರಿ ಗದಗ ಸಂಸದ ಬಸವರಾಜ ಬೊಮ್ಮಾಯಿ ಆಗಿರ್ಬೋದು, ಜೊತೆಗೆ ಧಾರವಾಡ ಸಂಸದ ಪ್ರಹ್ಲಾದ್ ಜೋಶಿ ಅವರಾಗಿರ್ಬೋದು, ಮತ್ತು ಬಾಗಲಕೋಟೆ ಸಂಸದ PC ಗದ್ದಿಗೌಡರಾಗಿರ್ಬೋದು. ಇದರಲ್ಲಿ ಇಬ್ಬರು ಮಾಜಿ ಮುಖ್ಯಮಂತ್ರಿಗಳಿದ್ದಾರೆ, ಓರ್ವ ಕೇಂದ್ರದಲ್ಲಿರ್ತಕ್ಕಂಥ ಪ್ರಭಾವಿ ಸಚಿವರಿದ್ದಾರೆ. ಆದ್ರೂ ಕೂಡ ಮಹದಾಯಿ ಯೋಜನೆಗೆ ಒಂದು ಒತ್ತಡ ಹಾಕುವಂತ ಕೆಲಸವನ್ನ ಮಾಡ್ತಾ ಇಲ್ಲ. ಈ ಕಾರಣಕ್ಕಾಗಿ ಮಹದಾಯಿ ಯೋಜನೆ ಏನಿದೆ ಅದು ವಿಳಂಬ ಆಗ್ತಾ ಇದೆ ಅಂತ ಹೇಳ್ಬೋದು. ಪದೇ ಈ ಒಂದು ಮಹದಾಯಿ ಯೋಜನೆಗೆ ಗೋವಾ ಅಡ್ಡಿಯನ್ನು ಉಂಟು ಮಾಡ್ತಾ ಇದೆ. 2018ರಲ್ಲೇ ಮಹದಾಯಿ ನ್ಯಾಯಾಧಿಕರಣದ 5 ತೀರ್ಪು ಕೊಟ್ಟಾಗಿದೆ. ಸುಪ್ರೀಂ ಕೋರ್ಟ್ ನಲ್ಲಿ ಈಗಾಗಲೇ ಈ ಒಂದು ಯೋಜನೆ ಕಾಮಗಾರಿ ಗ್ರೀನ್ ಸಿಗ್ನಲ್ ಕೂಡ ಕೊಟ್ಟಾಗಿದೆ. ಕೇಂದ್ರ ಸರ್ಕಾರದ ಗೆಜೆಟ್ ನೋಟಿಫಿಕೇಶನ್ ಕೂಡ ಆಗಿರ್ತಕ್ಕಂಥದ್ದು. ಇನ್ನು ಉಳಿದಿರ್ತಕ್ಕಂಥದ್ದು ಏನಂದ್ರೆ ಕೇವಲ ಪರಿಸರ, ವನ್ಯಜೀವಿ ಮತ್ತು ಅರಣ್ಯ ಇಲಾಖೆಯಿಂದ ಕ್ಲಿಯರೆನ್ಸ್ ಕೊಡಿಸುವಂತ ಕೆಲಸ ಆಗಬೇಕಾಗಿದೆ. ಇದನ್ನ ಕೊಡಿಸುವಂತ ಕೆಲಸ ಮಾಡ್ತಾ ಇಲ್ಲ. ಈಗಾಗಲೇ ಈ ಯೋಜನೆ ಆರಂಭದಲ್ಲಿ ಕಾಲುವೆ ಮೂಲಕ ನೀರನ್ನ ತಿರುಗಿಸಬೇಕು ಅನ್ನೋ ಯೋಜನೆ ರೂಪಿಸಲಾಗಿತ್ತು ನೀತಿ. ಅದು ಸಾಕಷ್ಟು ಮರಗಳ ಹಾನಿಯಾಗುತ್ತೆ ಅನ್ನೋ ಕಾರಣಕ್ಕಾಗಿ ಅದನ್ನ ಕೈ ಬಿಟ್ಟು ಪೈಪ್ಲೈನ್ ಮೂಲಕ ನೀರನ್ನು ಲಿಫ್ಟ್ ಮಾಡುವಂತ ಯೋಜನೆ ಕೂಡ ರೂಪಿಸಲಾಯಿತು. ಈ ಹಿಂದಿನ CM ಆಗಿದ್ದಂತ ಬಸವರಾಜ ಬೊಮ್ಮಾಯಿ ಏನಿದ್ದಾರೆ, ಅವರ ಅಧಿಕಾರ ಅವಧಿ ಮುಗಿಯೋಕ್ಕಿಂತ ಮುಂಚಿತದಲ್ಲಿ ಒಂದು ಮಹದಾಯಿ ಯೋಜನೆ ಒಂದು ಟೆಂಡರ್ ಕೂಡ ಕರೆದು ಬಿಟ್ಟು ತರಾತುರಿಯಲ್ಲಿ. ಆದ್ರೆ ಇವೆಲ್ಲವೂ ಕೂಡ ನೆನೆಗುದ್ದಿಗೆ ಬಿದ್ದಿದೆ. ಯಾಕಂದ್ರೆ ಕೇಂದ್ರದಿಂದ ಪೂರ್ಣ ಪ್ರಮಾಣದ ಕ್ಲಿಯರೆನ್ಸ್ ಸಿಗುವವರೆಗೆ ಕಾಮಗಾರಿ ಆರಂಭಿಸೋದಕ್ಕೆ ಬರೋದೇ ಇಲ್ಲ. ಹಾಗಾಗಿ ಈಗ ಈ ಒಂದು ಮಹದಾಯಿ ಯೋಜನೆ ಅನುಷ್ಠಾನ ಆಗೋದು ಯಾವಾಗ? ಯಾಕಂದ್ರೆ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ 1.5 ವರ್ಷದಲ್ಲಿ ನಾವು ಈ ಒಂದು ಮಹದಾಯಿ ಯೋಜನೆಯ ನೀರನ್ನು ಜನರಿಗೆ ಕೊಡ್ತೇವೆ ಅನ್ನುವಂತ ಮಾತನ್ನ ಬಿಜೆಪಿ ನಾಯಕರು ಎಲ್ಲಾ ಚುನಾವಣಾ ಪ್ರಚಾರದಲ್ಲಿ ಭಾಷಣ ಮಾಡ್ತಾ ಬಂದ್ರು. ಆದ್ರೆ ಇನ್ನೂ ಕೂಡ ಮಹದಾಯಿ ಮತ್ತು ಕಳಸಾ ಬಂಡೂರಿ ಯೋಜನೆ ಏನಿದೆ ಅದು ಹೇಗಿದೆ ಹಾಗೆ ಇರ್ತಕ್ಕಂಥದ್ದು. ಹಾಗಾಗಿ ಈಗಲಾದ್ರೂ
ಕೇಂದ್ರದ ಮೇಲೆ ಪಕ್ಷಾತೀತವಾಗಿ ಒತ್ತಡ ಹಾಕಿ ಒಂದು ಕಾಮಗಾರಿಯನ್ನ ಆರಂಭಗೊಳಿಸುವ ಮೂಲಕ ಈ ಭಾಗದ ಜನರಿಗೆ ಕುಡಿಯುವ ನೀರಿನ ಸಮಸ್ಯೆ ಏನಿದೆ ಅದನ್ನ ನಿವಾರಿಸುವಂತ ಕೆಲಸವನ್ನ ಮಾಡಬೇಕಾಗಿದೆ ನೀತಿ. ಥ್ಯಾಂಕ್ ಯು ಶ್ರೀಧರ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.